ನಮಸ್ತೆ, ಆರ್ಗ್ಯಾನಿಕ್ ಸಂತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನೀತಾ ಶ್ರೀನಿವಾಸ್. ಇವತ್ತು ನನ್ನ ಜೊತೆ ಇದ್ದಾರೆ ಸರಿಗಮಪ ಜ್ಯೂರಿ ಹಾಗೂ ಸುಗಮ ಸಂಗೀತ ಖ್ಯಾತ ಗಾಯಕಿ ಸೀಮಾ ರಾಯ್ಕರ್ ಅವರು. ಬನ್ನಿ ಆರ್ಗ್ಯಾನಿಕ್ ಸಂತೆಗೆ ಅವ್ರನ್ನ ಸ್ವಾಗತ ಮಾಡಿ. ನಮಸ್ತೆ ಮ್ಯಾಮ್, ವೆಲ್ಕಮ್ ಟು ಆರ್ಗ್ಯಾನಿಕ್ ಸಂತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್, ನೀವು? ಚೆನ್ನಾಗಿದೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಹೇಗೆ ನಡೀತಾ ಇದೆ ನಿಮ್ಮ ಒಂದು ಸಂಗೀತದ ಜರ್ನಿ ಎಲ್ಲ? ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಒಂದು ಬ್ಯುಸಿಲಿ ಇವತ್ತು ನಮ್ಮ ಜೊತೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ. ಹೇಗೆ ಅನಿಸ್ತು ಇಲ್ಲಿ ಒಂದು ಆರ್ಗ್ಯಾನಿಕ್ ಬ್ರೇಕ್ಫಾಸ್ಟ್? ಹೇಳಬೇಕು ಅಂದರೆ ನನಗಿದು ಆರ್ಗ್ಯಾನಿಕ್ ಅಂತ ಅನ್ನಿಸ್ಲೇ ಇಲ್ಲ. ಅಂದರೆ ನಾವೀಗ ರೆಗ್ಯುಲರ್ ಆಗಿ ಏನು ಫುಡ್ ತೊಗೋತೀವಲ್ಲ ಅದೇ ಥರನೇ ತುಂಬ ಅಂದರೆ ತುಂಬ ರುಚಿ. ಅಲ್ಲ, ಆರ್ಗ್ಯಾನಿಕ್ ಅನಿಸ್ಲಿಲ್ಲ ಅನ್ನೋದಕ್ಕೆ ಏನು, ವಾಟ್ ಇಸ್ ದ ರೀಸನ್? ಅಂದರೆ ನಾವು ಆರ್ಗ್ಯಾನಿಕ್ ಅಂದ ತಕ್ಷಣ ಏನು ಯೋಚನೆ ಮಾಡ್ತೇವೆ, ಟೇಸ್ಟ್ ಇರುತ್ತೋ ಇಲ್ವೋ, ಬ್ಲ್ಯಾಂಡ್ ಆಗಿರುತ್ತೆ, ಆ ಥರ ಯೋಚನೆ ಮಾಡ್ಕೊಂಡು ನಾವು ಹೋಗಲ್ಲ. ಈಗಿನ ಸ್ವಲ್ಪ ಜನ್ರೇಷನ್ ಆಗಿದೆ ಸ್ವಲ್ಪ ಟೇಸ್ಟ್. ಓಕೆ ಓಕೆ. ಆದರೆ ನಾವು ನಮ್ಮ ಮೈಂಡಲ್ಲಿ ಆರ್ಗ್ಯಾನಿಕ್ ಅಂದ ತಕ್ಷಣ ಓಕೆ ಪರವಾಗಿಲ್ಲ, ಸ್ವಲ್ಪ ಡಯಟ್ ಮಾಡೋರು ಆ ಥರ ಈ ಥರದವರು ಆ ಥರ ಯೂಸ್ ಮಾಡ್ತಾರೆ. ಜನಗಳು ಮಾತ್ರ ಆರ್ಗ್ಯಾನಿಕ್ ಆ ಥರ ಮಾಡಿಟ್ಟಿರೋದು ಆ್ಯಕ್ಚುಲಿ ಇಲ್ಲ ಅದು. ಬಟ್ ನಾನು ಸ್ವಲ್ಪ ಹೆಲ್ದಿ ಫುಡ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ತಿಂದ ಮೇಲೆ ನೋಡ್ತೀನಿ ನನಗೆ ನಿಜವಾಗ್ಲೂ ನನಗೆ ಇಷ್ಟು ಇಷ್ಟ ಆಯಿತು ಅಂದರೆ ಸ್ಪೆಷಲಿ ಬೆಲ್ಲದ್ದು ಕೇಸರಿ. ಅದು ನಮ್ಮ ಒಂದು ಇಲ್ಲಿದು ಸಿಗ್ನೇಚರ್ ಡಿಶ್ ಆಗಿಬಿಟ್ಟಿದೆ. ಯಾರು ಬಂದರೂ ಅದನ್ನು ಇಷ್ಟಪಡ್ತಾರೆ. ಅದ್ರದ್ದೇನೋ ಫ್ಲೇವರ್ ಇದೆ ಅದರಲ್ಲಿ, ಅದು ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ. ಇವತ್ತು ಆ್ಯಕ್ಚುಲಿ ಬನಾನಾ ಆ್ಯಡ್ ಮಾಡಿದ್ರು ಅನ್ಸುತ್ತೆ. ಓಕೆ. ಬಟ್ ಜಾಗ್ರಿಲೇ ಮಾಡೋದು, ಜಾಗ್ರಿನೇ ಅಲ್ವಾ? ಅದರಲ್ಲಿ ಡ್ರೈ ಫ್ರೂಟ್ಸ್ ಅಷ್ಟೇ, ತುಂಬ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಟ್ಸ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಏನೋ ಬೇರೆ ಫ್ಲೇವರ್ ನಂಗೆ ಅದು ಗೊತ್ತಾಗ್ಲಿಲ್ಲ. ಬಾಳೆಹಣ್ಣು ಇತ್ತು ಅದರಲ್ಲಿ, ಬಾಳೆಹಣ್ಣು ಇತ್ತು ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು. ಹಾಗೆ ಉಪ್ಪಿಟ್ಟು ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಪಾಲಕ್ ದೋಸೆ ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಅದು ಚಿಕ್ಕದು ಚಟ್ನಿ ಒಂದು ತುಂಬಾ ಇಷ್ಟ ಆಯ್ತು. ಚಟ್ನಿ ಇಷ್ಟಪಟ್ರಿ ನೀವು? ತುಂಬಾನೇ ಚೆನ್ನಾಗಿತ್ತು. ಬೇರೆ ಎಲ್ಲ ಇಡ್ಲಿ ಇಷ್ಟಪಟ್ರಿ? ಇಡ್ಲಿ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ನೀವು ಮನೇಲಿ ನೀವು ತಗೊಳ್ಳೋ ಫುಡ್ಗೂ ಇಲ್ಗೂ ಏನಾದ್ರು ವ್ಯತ್ಯಾಸ ಅನಿಸ್ತಾ? ನನಗೆ ಟೇಸ್ಟಿನೇ ಅನಿಸ್ತು. ಹೊರತಾಗಿ ಮನೆಯಲ್ಲಿ ಮಾಡೋ ಫುಡ್ಗಿಂತನೂ ಟೇಸ್ಟಿ ಅನಿಸ್ತು. ಓಕೆ. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಓಕೆ ಓಕೆ. ಈ ಫಸ್ಟ್ ಟೈಮ್ ಬಂದಿರೋದ ನಮ್ಮ ಗ್ರೀನ್ ಪಾರ್ಕ್ಗೆ? ಆರ್ಗ್ಯಾನಿಕ್ ಅಂದ್ರೆ ಬೇರೆ ಕಡೆ ಆರ್ಗ್ಯಾನಿಕ್ ತಿಂತಾ ಇರೋದೇ ಫಸ್ಟ್ ಟೈಮ್. ಹೌದಾ? ಬೇರೆ ಕಡೆ ಎಲ್ಲೂ ಟೇಸ್ಟ್ ಮಾಡಿರಲಿಲ್ವಾ? ಓಕೆ. ಇನ್ಮೇಲೆ ನೀವು ಆರ್ಗ್ಯಾನಿಕ್ ಫ್ಯಾನ್ ಆಗ್ತೀರಾ? ರೆಸಿಪಿನ ಕೇಳ್ಕೋಬೇಕು, ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಅದೇ ಎಲ್ಲಾನು ಇಲ್ಲಿ ಕೆಲವೊಂದು ಮಿಲೆಟ್ ಬೇಸ್ಡ್ ಇದೆ. ಇಲ್ಲಾಂದ್ರೆ ಬೇರೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಅಂದ್ರೆ ಆರ್ಗ್ಯಾನಿಕ್ ಅವಲಕ್ಕಿ ಇರ್ಬೋದು, ಆರ್ಗ್ಯಾನಿಕ್ದು ರವೆ ಇರ್ಬೋದು, ಅದೆಲ್ಲ ಏನಕ್ಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಜನಗಳಿಗೆ ಆರ್ಗ್ಯಾನಿಕ್ ಅಂದಿದ ತಕ್ಷಣ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಅಂದ್ಬಿಟ್ಟು ಯಾರು ಇದು ಮಾಡ್ತಾರೆ. ಬಟ್ ಏನಾದ್ರು ಒಂದು ನಮ್ಮಲ್ಲೇ ಒಂಚೂರು ಏನೋ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದಾಗ ನಾವು ತೊಗೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆಲ್ಲ ಹಾಕೋದಕ್ಕಿಂತ ನಾವೊಂದು ಇದರಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಾವು ತಿನ್ನೋ ಫುಡ್ಡಿಂದನೇ ಎಲ್ಲ ಡಿಸೀಸಸ್ ಎಲ್ಲ ಬರ್ತಿರೋದು ಅದರಿಂದನೇ. ಸೊ ಇದು ಎಷ್ಟಿರ್ಬೋದು ಅನ್ಕೋತೀರಾ ಮ್ಯಾಮ್ ಬಫೆ ಎಲ್ಲ? ಒಂದು 250-300 ಇರ್ಬೋದೇನೋ. ಇಲ್ಲ, ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ 150ಗೆ ಕೊಡ್ತಾ ಇದ್ರು. ಈಗ ಜಸ್ಟ್ 1 ಮಂತಿಂದ 200 ಮಾಡಿದ್ದಾರೆ. ಇಷ್ಟೊಂದು ಹೌದು, ಒಂದು 24 ವೆರೈಟಿ ಇದೆ. ನೀವು ನೋಡಿದ್ರಲ್ಲ, ಅದ್ರ ಜೊತೆ ಎಲ್ಲ ಬೇರೆ ಬೇರೆ ಹೆಲ್ದಿ ಫ್ರೂಟ್ಸ್ ಎಲ್ಲ ಇದೆ, ಜ್ಯೂಸ್, ಸ್ಪ್ರೌಟ್ಸ್ ಎಲ್ಲ ಇದೆ, ಸ್ಯಾಲಡ್ಸ್ ಎಲ್ಲ ಡಿಫ್ರೆಂಟ್. ಕೆಲವರಿಗೆಲ್ಲ ಮಿಕ್ಸ್ ಮಾಡಿದ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸಪ್ರೇಟ್ ಇಟ್ಟಿರ್ತಾರೆ. ಆಮೇಲೆ ಗ್ರೀನ್ ಟೀ ಇಂದ ಹಿಡಿದು ಇಟ್ಟಿದ್ದಾರೆ. ಸೊ ಲಾಸ್ಟ್ ಅಲ್ಲಿ ನಿಮಗೆ ಅಜ್ವೈನು ಮತ್ತೆ ಯೂಶಲಿ ನೀವೆಲ್ಲರೂ ನೋಡಿದ್ರೆ ಅದು ಕೂಡ ಸಕ್ಕರೆ ಜೊತೆ ಇರುತ್ತೆ. ಬೇರೆ ಕಡೆ ಅಂದ್ರೆ ಏನು ಸಕ್ಕರೆ ಕೋಟೆಡ್ ಇರೋದು ಸೋಂಪಿರುತ್ತೆ, ಶುಗರ್ ಕೋಟೆಡ್. ಬಟ್ ಇಲ್ಲಿ ನೋಡಿ ಅಜ್ವೈನ್ ಜೊತೆ, ಅದು ಡೈಜೆಸ್ಟಿವ್ ಆಗ್ಬೇಕು ನೀಟಾಗಿ. ನಾವು ತಿಂದಿರೋದ ಎಲ್ಲ ಹೆಲ್ದಿ, ಅದರಲ್ಲೂ ಸ್ವಲ್ಪ ನಾವು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ತುಂಬಾ ಡಿಫ್ರೆನ್ಸ್ ಆಗಿದೆ. ಕರೆಕ್ಟ್. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ಗಳಿಗೆಲ್ಲ ಸಜೆಸ್ಟ್ ಮಾಡ್ತೀರಾ? ಇಲ್ಲಿ ನಮ್ಮ ಒಂದು ಫೌಂಡರ್ ಬಂದು ಜೈರಾಮ್ ಅಂತ, ಅವರು ಏನಂದ್ರೆ ಆರ್ಗ್ಯಾನಿಕ್ ಮೂವ್ಮೆಂಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಆರ್ಗ್ಯಾನಿಕ್ ಪ್ರತಿಯೊಬ್ಬರಿಗೂ ಮನೆಗೂ ರೀಚ್ ಆಗಬೇಕು. ಏನೊಂದು ಈ ಒಂದು ಏನಂತಾರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಮತ್ತೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಪ್ರತಿಯೊಬ್ಬರು ಒಂದು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ಅವರ ಇಂಟೆನ್ಷನ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಮಾಡ್ಕೊಳ್ಳೇಬೇಕು ಆ್ಯಕ್ಚುಲಿ ಹೇಳಬೇಕಾದ್ರೆ. ಈಗಿನ ಲೈಫ್ ಸ್ಟೈಲಿಗೆ ನಾವು ಹೊರಗಡೆ ಪಿಜ್ಜಾ, ಬರ್ಗರ್ ಎಲ್ಲ ತಿಂದು ನಾವೇ ಇನ್ವೈಟ್ ಮಾಡ್ಕೋತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಆ್ಯಕ್ಚುಲಿ ಇಲ್ಲೂ ಕೂಡ ಪಿಜ್ಜಾ ಮಾಡ್ತಾರೆ, ಪಾಸ್ತಾ ಎಲ್ಲ ಮಾಡ್ತಾರೆ. ಬಟ್ ಇಲ್ಲೇನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೋದಿಲ್ಲ. ಸೊ ಇಲ್ಲೂ ತೋರಿಸ್ಕೊಟ್ಟಿದ್ದಾರೆ ಹೆಲ್ದಿಯಾಗಿ ಮಾಡ್ಬೋದು ಅಂತ. ಆ್ಯಂಡ್ ಪಿಜ್ಜಾ ಇದಕ್ಕೆಲ್ಲ ಇವಾಗ ಪಾಸ್ತಾಗೆಲ್ಲ ಒಂದು ಮಿಲೆಟ್ ಬೇಸ್ಡ್ದೇ ಇರುತ್ತೆ. ಓಕೆ. ಆ ಥರ ಅಂದರೆ ಜಂಕ್ ಫುಡ್ ತಿನ್ನಬಾರ್ದು ಅನ್ನೋದಲ್ಲ, ಬಟ್ ದ ವೇ ಅವ್ರು ಹೆಂಗೆ ಮಾಡ್ತಾರೆ ಅದ್ರ ಮೇಲೆ. ಸೊ ನಾವು ಎಷ್ಟು ಅಡಾಪ್ಟ್ ಮಾಡ್ಕೊಂಡ್ರೆ ಅದು ನಮಗೆ ಜಾಸ್ತಿ ಯೂಸ್ಫುಲ್ ಇದೆ.
ಖಂಡಿತ. ನಾನು ಸ್ಲೋ ಆಗಿ ಸ್ವಲ್ಪ ಹೆಲ್ದಿ ಫುಡ್ ಕಡೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೀನಿ. ಮುಂಚೆ ಇರಲಿಲ್ಲ, ಸ್ವಲ್ಪ ತಿಂತಿದ್ದೆ ಎಲ್ಲ ಆಯಿಲ್ ಎಲ್ಲ, ಸ್ವಲ್ಪ ಇವಾಗ ಒಂಚೂರು ಜ್ಯೂಸ್ಗಳು ಜಾಸ್ತಿ, ಸ್ವಲ್ಪ ಸ್ಪ್ರೌಟ್ಸು, ಆಮೇಲೆ ತರಕಾರಿ ಸೊಪ್ಪುಗಳು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಏನು ಗೊತ್ತಾ, ಹೊರಗಡೆ ಹೋಗ್ಬಿಟ್ಟು ಜಂಕ್ ಫುಡ್ ತಿನ್ನೋದಕ್ಕಿಂತ ಇದು ತುಂಬ ಒಂಥರ ಹೆಲ್ದಿ ಅಲ್ವಾ. ಈ ಥರ ಏನೋ ಒಂದು ಮಧ್ಯಾಹ್ನ ಇವಾಗ ಯಾವುದೋ ಟೈಮಲ್ಲಿ ಏನೋ ತಿನ್ಬೇಕು ಅನ್ಸಾಗ ಒಂದು ಸ್ಯಾಲೆಡ್ ಅಥವಾ ಏನೋ ಫ್ರೂಟ್ಸ್. ನಮ್ಮ ಮನೆಯಲ್ಲಿ ಹೇಗೆ ಅಂದರೆ, ನಮ್ಮ ಮನೆಯವ್ರು ದೋಸೆ ತಿಂತಿರ್ತಾರೆ, ನಾನು ಬೀಟ್ರೂಟು, ಕ್ಯಾರೆಟ್, ಆ್ಯಪಲ್ ಜ್ಯೂಸ್ ಕುಡಿತಾ ಇರ್ತೀನಿ ಜೊತೆ. ನಾನು ಅವ್ರಿಗೆ ದೋಸೆ ಮಾಡ್ಕೊಡ್ತೀನಿ. ಅವ್ರೇನಂತಾರೆ, ನಾನಂದ್ರೆ ನೋಡಿ ನಾನು ಹೆಲ್ದಿ ತಿಂತಾ ಇದ್ದೀನಿ ಅಂತ. ಅವರು ನೀನು ಹೆಲ್ದಿ ತಿನ್ನು, ನಾನು ಟೇಸ್ಟಿ ತಿಂತೀನಿ ಅಂತ. ಅದೇ ಒಬ್ಬೊಬ್ಬರ ಮನೇಲಿ ಬೇಕು. ಕರೆಕ್ಟ್. ಅದೇನಾಗುತ್ತೆ ಅಂದರೆ ಕೆಲವ್ರದ್ದು ಈಗ ನಾವು ಕೆಲವೆಲ್ಲ ಈಗ ಆಯಿಲ್ ಮತ್ತು ಗೀ ಇಂಥವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ಬೇಡಪ್ಪ ಅಂತ. ಕೆಲವ್ರಿಗೆ ಅದೇ ಬೇಕನ್ನೋದಿರುತ್ತೆ, ಬೇಕು ಬರೀ ಜಾಸ್ತಿ ಅದರಲ್ಲೇ ತುಂಬ ಫ್ರೈಡ್ ಐಟಮ್. ಹೆಲ್ದಿ ಕೊಟ್ಟರೆ ತಿನ್ನೋದೇ ಇಲ್ಲ, ತಿನ್ನಲ್ಲ. ಟೇಸ್ಟ್ ಅದರಲ್ಲಿ ಸಿಗುತ್ತೆ ಅನ್ನೋ ಥರ ಅವ್ರಗಳಿಗೆ ತಪ್ಪು ಕಲ್ಪನೆ. ಆ್ಯಕ್ಚುಲಿ ಇಲ್ಲಿ ಒಂದ್ಸಲ ಬಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಎಲ್ಲಾನು ಇತ್ತಲ್ಲ, ನೀವು ನೋಡಿದ್ರಲ್ಲ, ದೋಸೆ ಇತ್ತು, ಎಲ್ಲ ಇತ್ತು, ಉಪ್ಪಿಟ್ಟಿತ್ತು, ಶಿರಾ ಇತ್ತು, ಎಲ್ಲಾನು ಇತ್ತು. ಸೊ ಅಲ್ಲಿ ಹೊರಗಡೆ ಇನ್ನೊಂದು ಸ್ವಲ್ಪ ಆಯಿಲ್ ಎಲ್ಲ ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡ್ತಾರೆ. ಆ್ಯಂಡ್ ಈ ಆರ್ಗ್ಯಾನಿಕ್ ಇದಿರಲ್ಲ ಅಷ್ಟೇ, ಆರ್ಗ್ಯಾನಿಕ್ ಇರೋದೇ ಇಲ್ಲ. ಏನಂದ್ರೆ ಟೇಸ್ಟ್ ಮೇಕರ್ ಅದನ್ನ ಏನೋ ಯೂಸ್, ಅಜಿನಮೋಟೋ ಅಂತವೆಲ್ಲ, ಆಮೇಲೆ ಪ್ರಿಸರ್ವೇಟಿವ್ಸ್ ಎಲ್ಲ ಕೆಲವೆಲ್ಲ ಇರುತ್ತಲ್ಲ, ಅದೆಲ್ಲ ಯೂಸ್ ಮಾಡ್ತಾರೆ. ಒಂದು ಜ್ಯೂಸ್ಗೂ ಕೂಡ ಇಲ್ಲಿ ಶುಗರ್ ಆ್ಯಡ್ ಮಾಡಲ್ಲ. ಶುಗರ್ ಅದ್ರಲ್ಲಿ ಶುಗರ್ ಮಾಡ್ತಾರೆ ಅಲ್ಲಿ, ಅಲ್ಲೆಲ್ಲ ಶುಗರ್ ಜಾಸ್ತಿ ಹಾಕಿರುತ್ತೆ. ಫ್ರೂಟ್ ಕಮ್ಮಿ ಇರುತ್ತೆ, ಹೌದು, ಶುಗರ್ ಜಾಸ್ತಿ ಇರುತ್ತೆ ಹಾಕ್ತಾರೆ. ನೋಡಿದ್ದೀನಿ ನಾನು ಜ್ಯೂಸ್ ಸೆಂಟ್ರಲ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯುಸಿ ಇದರಲ್ಲಿ ಬಂದು ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗೂ ನಮ್ಮ ಒಂದು ಈ ಆರ್ಗ್ಯಾನಿಕ್ ಸಂತೆ ಬಗ್ಗೆ ಮತ್ತು ಒಂದು ಗ್ರೀನ್ ಪಾತ್ ರೆಸ್ಟೋರೆಂಟ್ ಬಗ್ಗೆ ಖಂಡಿತ ತಿಳಿಸಿ ಅಂತ ಎಲ್ಲರಿಗೂ ತಿಳಿಸಿ, ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ತೀನಿ. ಖಂಡಿತ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.